ನಮಸ್ಕಾರ ಮಕ್ಕಳೇ, ಇಂದು ನಾವು ಗಣಿತದಲ್ಲಿ ವಿನ್ಯಾಸಗಳು ಎಂಬ ಆಸಕ್ತಿದಾಯಕ ವಿಷಯವನ್ನು ಕಲಿಯಲಿದ್ದೇವೆ. ನೀವು ಇದನ್ನು ಗಮನಿಸಿದ್ದೀರಾ? ಇಲ್ಲಿ ಸಂಖ್ಯೆಗಳು ಒಂದು ವಿನ್ಯಾಸವನ್ನು ಅನುಸರಿಸುತ್ತಿವೆ. ವಿನ್ಯಾಸ ಎಂದರೆ ಪುನರಾವರ್ತನೆಯಾಗುವುದು ಅಥವಾ ಒಂದು ನಿಯಮವನ್ನು ಅನುಸರಿಸುವುದು. ವಿನ್ಯಾಸಗಳು ನಮಗೆ ಸಂಖ್ಯೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು, ಮುಂದಿನ ಸಂಖ್ಯೆಯನ್ನು ಊಹಿಸಲು ಮತ್ತು ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲು ಸಹಾಯ ಮಾಡುತ್ತವೆ. ಉದಾಹರಣೆ 1. ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಇದನ್ನು ಗಮನಿಸಿ. ಮುಂದೆ ಯಾವ ಸಂಖ್ಯೆ ಬರುತ್ತದೆ? ಬನ್ನಿ ನೋಡೋಣ. ಇಲ್ಲಿ ನಿಯಮವೇನೆಂದರೆ ಪ್ರತಿ ಬಾರಿ 2 ಸೇರಿಸುವುದು. ಆದ್ದರಿಂದ ಮುಂದಿನ ಸಂಖ್ಯೆ 10. ಉದಾಹರಣೆ 2. ಈಗ ಇದನ್ನು ಗಮನಿಸಿ. ಮುಂದೆ ಯಾವ ಸಂಖ್ಯೆ ಬರುತ್ತದೆ? ಇಲ್ಲಿ ಪ್ರತಿ ಬಾರಿ 5 ಸೇರಿಸುತ್ತಿದ್ದೇವೆ. ಆದ್ದರಿಂದ ಮುಂದಿನ ಸಂಖ್ಯೆ 25. ಉದಾಹರಣೆ 3. ಬೆಸ ಸಂಖ್ಯೆಗಳ ವಿನ್ಯಾಸ. ಇಲ್ಲಿ ನಾವು ಪ್ರತಿ ಬಾರಿ 2 ಸೇರಿಸುತ್ತೇವೆ. ಆದ್ದರಿಂದ ಮುಂದಿನ ಸಂಖ್ಯೆ 9. ವಿನ್ಯಾಸಗಳು ಎಲ್ಲೆಡೆ ಇವೆ. ನೆಲದ ಟೈಲ್ಸ್ಗಳಲ್ಲಿ, ಮೆಟ್ಟಿಲುಗಳಲ್ಲಿ, ರಂಗೋಲಿಯ ವಿನ್ಯಾಸಗಳಲ್ಲಿ. ಗಣಿತ ನಮ್ಮ ಸುತ್ತಲೂ ಇದೆ. ಈಗ ಇದನ್ನು ಪ್ರಯತ್ನಿಸಿ. ಯೋಚಿಸಿ, ಇದರ ನಿಯಮವೇನು? ಇಲ್ಲಿ ಪ್ರತಿ ಬಾರಿ 3 ಸೇರಿಸಬೇಕು. ಆದ್ದರಿಂದ ಮುಂದಿನ ಸಂಖ್ಯೆ 15. ಈಗ ನೆನಪಿಡಿ, ವಿನ್ಯಾಸ ಎಂದರೆ ಒಂದು ನಿಯಮವನ್ನು ಅನುಸರಿಸುವ ಸರಣಿ. ನಾವು ಆ ನಿಯಮವನ್ನು ಕಂಡುಹಿಡಿದು ಮುಂದಿನ ಸಂಖ್ಯೆಯನ್ನು ಊಹಿಸಬಹುದು. ಆದ್ದರಿಂದ ನಿಮ್ಮ ಸುತ್ತಲಿನ ವಿನ್ಯಾಸಗಳನ್ನು ಗಮನಿಸುತ್ತಿರಿ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.